ಎಲ್ಲರಿಗೂ ನನ್ನ ನಮಸ್ಕಾರಗಳು. FA1 ಮಾಡೆಲ್ ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಪ್ರಶ್ನೆ ಪತ್ರಿಕೆ ತರಗತಿ 9ನೇ ವಿಷಯ ಗಣಿತ. ಅಂದ್ರೆ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ FA1 ಮಾಡೆಲ್ ಕ್ವಶನ್ ಪೇಪರ್ ಈ ಒಂದು ಜುಲೈ 24 ಮತ್ತು 25ರಂದು ನಾವು ಒಂದು FA1 ಪರೀಕ್ಷೆಯನ್ನು ನಡೆಸಬೇಕಾಗಿದೆ. ಹೀಗಾಗಿ ಆ ಒಂದು ಪರೀಕ್ಷೆಗೋಸ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ಇದು FA1 ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ಬಹುದು. ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಅಂದ್ರೆ ಜುಲೈ ತಿಂಗಳು ಜುಲೈ ನಮಗೆ 24 ಮತ್ತು 24ರಂದು ನಡೆಸ್ತಕ್ಕಂಥ ಒಂದು ಆದೇಶವನ್ನಾಗಿದೆ. ಈಗಾಗಲೇ ವೇಳಾಪತ್ರಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಘಟಕ ಯಾವುದು ಅಂದ್ರೆ ಸಂಖ್ಯಾ ಪದ್ಧತಿ, ಬಹುಪದೋಕ್ತಿಗಳು ಹಾಗೂ ನಿರ್ದೇಶಾಂಕ ರೇಖಾಗಣಿತ ಅನ್ನುವಂತ ಘಟಕ. ವಿಷಯ ಗಣಿತ, ತರಗತಿ 9ನೇ, ಸಮಯ 45 ನಿಮಿಷ, ಅಂಕಗಳು 20. 1ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ಅಂಕದ 2 ಪ್ರಶ್ನೆಗಳು, ಒಟ್ಟು ಅಂಕಗಳು 2. 1ನೇ ಪ್ರಶ್ನೆ ಇದರಲ್ಲಿ ಪೂರ್ಣ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ZINW ಅನ್ನುವಂಥದ್ದು. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೀತಕ್ಕಂಥ. 2ನೇದು 3x² - 8x + 7 ಈ ಬಹುಪದೋಕ್ತಿಯಲ್ಲಿ x² ನ ಸಹಗುಣಕ 1837 ಅನ್ನುವಂಥದ್ದು. ಮತ್ತೆ 1 ಅಂಕದ 2 ಪ್ರಶ್ನೆಗಳು, ಒಟ್ಟು 2 ಅಂಕಗಳು. 3ನೇ ಪ್ರಶ್ನೆ -2, 4 ಈ ಬಿಂದು ಯಾವ ಚತುರ್ಥಕ ಭಾಗದಲ್ಲಿ ಬರುತ್ತದೆ? 4ನೇ ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ. ಇನ್ನು 3ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು, 2 ಅಂಕದ 3 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 5ನೇ ಪ್ರಶ್ನೆ 3 ಮತ್ತು 4ರ ನಡುವಿನ 3 ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 6ನೇ ಪ್ರಶ್ನೆ 12x² - 7x + 1 ಅನ್ನು ಅಪವರ್ತಿಸಿ. ಇನ್ನು 7ನೇ ಪ್ರಶ್ನೆ ಏದು ಬಿಂದುವಿನ ನಿರ್ದೇಶಾಂಕ 3 - 4 ಮತ್ತು ಇನ್ನೊಂದು ಬಿಂದುವಿನ ನಿರ್ದೇಶಾಂಕ ಅಂದ್ರೆ P ಬಿಂದುವಿನ ನಿರ್ದೇಶಾಂಕ -3 - 5 ಕಾರ್ಟೀಸಿಯನ್ ಸಮತಲ ಮೇಲೆ ಈ ಬಿಂದುಗಳನ್ನ ಗುರುತಿಸಿ ಅಂತಂದ್ರೆ ಗ್ರಾಫ್ ಅನ್ನು ಹಾಕಿ ಅದರಲ್ಲಿ ಬಿಂದುಗಳನ್ನು ಗುರುತಿಸ್ತಕ್ಕಂಥ. ಇನ್ನು 4ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳು, ಒಟ್ಟು ಇಲ್ಲಿ 6 ಅಂಕಗಳಿವೆ. 8ನೇ ಪ್ರಶ್ನೆ 3x + 4 × 3x - 5 ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಗುಣಲಬ್ಧವನ್ನ ಕಂಡುಹಿಡಿಯಿರಿ. 9ನೇ 1.27 ಬಾರ್ ಇದನ್ನು P/Q ಅಂದ್ರೆ PQ ಸೇರಿದೆ Z ಗಣಕ್ಕೆ Q is not equal to 0 ಅಂದ್ರೆ 1.27 ಅನ್ನ ಭಾಗಲಬ್ಧ ರೂಪದಲ್ಲಿ ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಅಂದ್ರೆ ಒಟ್ಟು 4 ಅಂಕಗಳು. ಈ ಕೆಳಗಿನವುಗಳ ಛೇದವನ್ನು ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ. A 1/√7 + √2, B 1/√7 - √6 ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 6ರಿಂದ ಅಂದ್ರೆ 8, 9, 8ರಿಂದ 10ನೇ ತರಗತಿಯವರೆಗಿನ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ FA1 ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಮಾಡಿದ್ದೇನೆ. ಈ ವಿಡಿಯೋ ಮಾದರಿಯಾಗಿ ಮಾಡಿರ್ತಕ್ಕಂಥ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.